ಹರೇ ಕೃಷ್ಣ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇದು ನನ್ನ 4ನೇ ದಿನ ಮಥುರಾದಲ್ಲಿ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ಹೋಗ್ತಾ ಇದ್ದೀನಿ ಮಥುರಾದಲ್ಲಿರೋ ರಮಣ್ ರೀತಿಗೆ. ಮಣ್ಣಿನ ಹೋಳಿ ಆಡೋಕ್ಕೆ ನಾನು ರಮಣ್ ರೀತಿಗೆ ಹೋಗ್ತೀನಿ. ಹರೇ ಕೃಷ್ಣ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾ ಸಹ ಚೆನ್ನಾಗಿದ್ದೀನಿ. ಇವತ್ತಿದು ನಂದು 4ನೇ ದಿನ ಮಥುರಾದಲ್ಲಿ. ಸೊ ನಾನು ಬಂದಿದ್ದೀನಿ ರಮಣ್ ರೀತಿ ಅನ್ನೋ ಒಂದು ಪ್ಲೇಸ್ಗೆ. ಆ ಪ್ಲೇಸ್ ಬಂದು ಗೋಕುಲ್ ಹತ್ರ ಇದೆ. ಇಲ್ಲಿ ಏನು ವಿಶೇಷ ಅಂತಂದರೆ 2 ವಿಶೇಷ ಇದೆ. ಒಂದು, ಸಾಕ್ಷಾತ್ ಶ್ರೀ ಪರಮಾತ್ಮ ಶ್ರೀಕೃಷ್ಣ ಅವರು ಈ ಮಣ್ಣಲ್ಲಿ ಆಟ ಆಡಿರೋದು. ಇನ್ನೊಂದು ಬಂದು ಈ ಮಣ್ಣಲ್ಲಿ ಏನು ವಿಶೇಷ ಇದೆ ಅಂದರೆ, ಯಾರು ಈ ಮಣ್ಣಲ್ಲಿ ಆಟ ಆಡ್ತಾರೆ ಅವರು ರೋಗ ರುಜಿನ ಆಗಲಿಲ್ಲ, ಏನು ಮನಸ್ಸಲ್ಲಿ ಒಂದು ಪ್ರಾರ್ಥನೆ ಮಾಡ್ಕೊಂಡು ಮಣ್ಣು ಜೊತೆ ಆಟ ಆಡ್ತಾರೆ ಅದು ನಿಜ ಆಗುತ್ತೆ ಅಂತ ಇಲ್ಲಿ ಒಂದು ಪ್ರತೀತಿ. ಸೊ ನಾನು ಅದಕ್ಕೇ ಇಲ್ಲಿಗೆ ಬಂದಿದ್ದೀನಿ. ಅಂದರೆ ಆ ಶ್ರೀಕೃಷ್ಣ ಪರಮಾತ್ಮನೇ ಅವ್ರ ಚೈಲ್ಡ್ಹುಡ್ನಲ್ಲಿ ಕಳೆದಿದ್ದಾರೆ ಅಂತಂದಮೇಲೆ ನಾವು ನೋಡೋಣ ಯಾವ ಥರ ಇದೆ ಅಂತ ನಾನು ಇಲ್ಲಿ ಬಂದಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ಇಲ್ಲಿ ಏನು ಭಕ್ತಿ ಅಂತಂದರೆ ಶ್ರೀಕೃಷ್ಣ ಮಂತ್ರ ಹೇಳೋದು, ಡ್ಯಾನ್ಸ್ ಮಾಡೋದು, ಹಾಡಳ್ಕೊಂಡು ಡ್ಯಾನ್ಸ್ ಮಾಡೋದು, ಅದೇ ಇವ್ರ ಭಕ್ತಿ. ಅದರಲ್ಲಿ ಎಷ್ಟು ಲೀನ ಆಗ್ಬಿಟ್ಟಿದ್ದಾರೆ ಅಂದರೆ ಅವ್ರಿಗೆ ಗೊತ್ತಾಗೋದು ಇಲ್ಲ ಯಾರ್ಯಾರ ಪಕ್ಕದಲ್ಲಿ ಬಂದಿದ್ದಾರೆ. ಇದು ಬಂದು ಮಣ್ಣಿನ ಹೋಳಿ ಅಂತ. ಇದರಲ್ಲಿ ಬರೀ ಮಣ್ಣಲ್ಲೇ ಆಟ ಆಡ್ತಾರೆ. ನೋಡಿ ಎಷ್ಟು ಆನಂದವಾಗಿ ಜನಗಳು ಅವ್ರು ಆಟ ಆಡ್ತಾ ಇದ್ದಾರೆ ಅಂದರೆ, ನಾವು ಒಬ್ಬರು ಚಿಕ್ಕ ಮಕ್ಕಳು ಅನ್ನೋ ಭಾವನೆಯಲ್ಲೇ ಅವ್ರು ಇವಾಗ ಆಟ ಆಡ್ತಾ ಇರೋದು. ಹೇಗೆ ಶ್ರೀಕೃಷ್ಣ ಅವರು ಈ ಮಣ್ಣಲ್ಲಿ ಆಟ ಆಡ್ತಾ ಇದ್ರು, ಈ ಮಣ್ಣನ್ನೇ ತಿಂತಾ ಇದ್ರು. ನಾನು ಇಲ್ಲಿ ಶಿವಲಿಂಗನ ಮಾಡಿದ್ದೀನಿ. ಹೇಗೆ ಕಾಣ್ತಾ ಇದೆ ನನ್ನ ಶಿವಲಿಂಗ? ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ನಿಮಗೂ ನನ್ನ ಶಿವಲಿಂಗ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮಾಡಿ ಹೇಳಿ. ಹಾಯ್ ಕ್ಯೂಟಿ ಪಾಯ್ಸ್. ಅಲ್ಲೇ ಸಾರಂಗದು ಪಾರ್ಕ್ ಇತ್ತು. ಸಾರಂಗಗಳನ್ನೆಲ್ಲ ನೋಡಿಕೊಂಡು ಅವ್ರಿಗೆ ತಿಂಡಿ ತಿನ್ನಿಸ್ಬಿಟ್ಟು ತುಂಬ ಖುಷಿಯಾಯಿತು. ಎಂಜಾಯ್ ಮಾಡಿದೆ. ನಾನು ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದೆ. ಮತ್ತು ಯಾರಿಗೆಲ್ಲ ಮಥುರಾಗೆ ಬರಬೇಕು ಅಂತ ಆಸೆ ಇದೆ ಅವ್ರು ನನಗೆ ಕಮೆಂಟ್ ಮಾಡಿ. ಇದಾದಮೇಲೆ ಬ್ಯಾಕ್ ಟು ಮಥುರಾ. ನಾನು ಅಲ್ಲೇ ಲಸ್ಸಿ ಕುಡ್ಕೊಂಡು, ಯಾಕಂದರೆ ಇಲ್ಲಿ ಲಸ್ಸಿ ಫೇಮಸ್ ಮಥುರಾದಲ್ಲಿ. ಇದಾದಮೇಲೆ ನಾನು ಮಥುರಾಗೆ ಬಂದು ಯಮುನೆಯಲ್ಲಿ ಸ್ನಾನ ಮಾಡಿದೆ. ತುಂಬ ಖುಷಿ ಆಯಿತು. ಒಂಥರ ಮನಸ್ಸು ಹಗುರ ಆಯಿತು. ಯಾಕಂದರೆ ಯಮುನೆಯಲ್ಲಿ ಸ್ನಾನ ಮಾಡಿದ್ರೆ ಒಂಥರ ಪವಿತ್ರ ಅಂತ ಅಂತಾರೆ. ಜಾಸ್ತಿ ನನ್ನ ಹತ್ರ ಟೈಮ್ ಇರಲಿಲ್ಲ, ಬೇಗ ಸ್ನಾನ ಮಾಡ್ಕೊಂಡು, ಯಾಕಂದರೆ ಆರತಿಗೆ ಬೇರೆ ಹೋಗಬೇಕು. ಅದಾದಮೇಲೆ ಸಂಜೆ ಯಮುನಾ ಆರತಿ ಕೂಡ ಇರುತ್ತೆ. ಇದಾದಮೇಲೆ ನಾನು ರೆಡಿಯಾಗಿ ಆರತಿಗೆ ಹೋಗ್ತಾ ಇದ್ದೀನಿ. ದ್ವಾರಕಾಧೀಶದಲ್ಲಿ ಮಂಗಳಾರತಿ ಆಗುತ್ತೆ ಸಂಜೆ 6 ಗಂಟೆಗೆ. ಸೊ ನಾನು ಈ ದೇವಸ್ಥಾನದಲ್ಲಿ ಬಂದಿದ್ದೀನಿ. ಆರತಿ ಎಲ್ಲ ತೊಗೊಂಡು ಚೆನ್ನಾಗಿ ದರ್ಶನ ಆಯಿತು. ಇದು ನನ್ನ ಲಾಸ್ಟ್ ಡೇ ಮಥುರಾದಲ್ಲಿ. ಅದಕ್ಕೆ ನಾನು ಬೇಗ ಮಂಗಳಾರತಿ ತೊಗೊಂಡು ಇದಾದಮೇಲೆ ಯಮುನಾ ಆರತಿ ಸಹ ನೋಡಬೇಕು. ಅದನ್ನು ತುಂಬ ಚೆನ್ನಾಗಿರುತ್ತೆ, ಅಂದರೆ ತುಂಬ ತೃಪ್ತಿ ಕೊಡುತ್ತೆ ಮನಸ್ಸಿಗೆ ಅಂತ. ದ್ವಾರಕಾಧೀಶನ ಮಹಾಮಂಗಳಾರತಿ ನೋಡಿಕೊಂಡು ನಾನಿವಾಗ ಯಮುನಾ ಹತ್ರ ಬಂದಿದ್ದೀನಿ. ಆಲ್ರೆಡಿ ಜನ ಬಂದಿದ್ದಾರೆ ಯಮುನಾ ಆರತಿ ನೋಡೋಕ್ಕೆ ಅಂತ. ನಾನು ಬಂದಿದ್ದೀನಿ. ನಂಗೆ ತುಂಬ ಖುಷಿ ಆಗ್ತಾಯಿದೆ. ನೋಡಿ, ಎಲ್ಲ ಆಲ್ರೆಡಿ ಸೆಟ್ ಆಗಿದೆ. ಇನ್ನೇನೋ 6:30ಗೆ ಪೂಜೆನ ಶುರು ಮಾಡ್ತಾರೆ. ಅಲ್ಲಿ ಮೇಯ್ನ್ ಟೆಂಪಲಲ್ಲಿ ಪೂಜೆ ಮುಗಿದ ತಕ್ಷಣ ಇಲ್ಲಿ ಆರತಿ ಮಾಡೋಕೆ ರೆಡಿ ಮಾಡ್ಕೋತಾರೆ. ಯಮುನಾ ಆರತಿ ಎಲ್ಲ ಚೆನ್ನಾಗಾಯಿತು. ನಾನು ಊರಿಗೆ ಬೇರೆ ಹೋಗಬೇಕು. ಅದಕ್ಕೆ ನನ್ನ ಫೇವ್ರೆಟ್ ಗೋಲ್ಗಪ್ಪನ ತಿನ್ಕೊಂಡು ನಾನಿವಾಗ ಪ್ರಸಾದ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಒಂದು ಪೇಡ ಫೇಮಸ್ಸು. ಆಗ್ರಾದು ಪೇಠ ಮತ್ತು ಮಥುರಾದು ಪೇಡ ತುಂಬ ಫೇಮಸ್. ಅದನ್ನು ತೊಗೊಂಡು ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ. ಇದೇ ಇವತ್ತಿನ ನನ್ನ ವಿಡಿಯೋ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಹರೇ ಕೃಷ್ಣ.